Hi guys, welcome back to my YouTube channel. So this is my day 2 in Mantralaya. ಸೊ ನಾನು ಈಗಷ್ಟೇ ಎದ್ದಿದ್ದೀನಿ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎದ್ದು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಈಗ. ಸೊ ನನ್ನ ವಾಯ್ಸ್ ಕೂಡ ಕರೆಕ್ಟಾಗಿ ಬರ್ತಾಯಿಲ್ಲ, ಇವಾಗ ತಾನೇ ಎದ್ದಿದ್ದಲ್ವ ಅದಕ್ಕೆ. ಸೊ ಆಲ್ಮೋಸ್ಟ್ 7 ಗಂಟೆ ಆಗಿದೆ, ಹೋಗಬೇಕು ಈಗ. ಎಲ್ಲ ರೆಡಿ ಆಗಿಬಿಟ್ಟು ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ರೂಮ್ಗೆ ಬರ್ತೀರಿ. ಸೊ ಕಮ್ ಲೆಟ್ಸ್ ಗೋ. ದೆನ್ ನಮ್ಮ ಅಮ್ಮ ಹತ್ರ ಹಠ ಮಾಡಿ ನಾನು ಸೀರೆನೇ ಉಟ್ಕೊಬೇಕು ಅಂತ ಹೇಳಿ ಸೀರೆ ಉಡ್ಸ್ಕೊಂಡೆ ನಾನು ನಮ್ಮಮ್ಮ ಹತ್ರ. ದೆನ್ ಸೀರೆ ಎಲ್ಲ ಉಟ್ಕೊಂಡು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಜಾಸ್ತಿ ಗ್ರ್ಯಾಂಡಾಗಿ ಮಾಡಿಕೊಂಡೆ ಅಂತಲೂ ಹೇಳಲ್ಲ, ಬಟ್ ಸಿಂಪಲಾಗಿ ಮಾಡಿಕೊಂಡೆ ಅಂತಲೂ ಹೇಳಲ್ಲ. ಸೊ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನೋ ಒಂದು ಸಿಕ್ಕಿದ್ದಲ್ಲಿ ಮಾಡಿಕೊಂಡೆ. ಸೊ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ಬೇಕು ಅಂತ ವಿತ್ ಬ್ಲ್ಯಾಕ್ ಸ್ಯಾರಿ. ಸೊ ಒಂದು 10 ಮಿನಿಟ್ಸ್ ವೀಡಿಯೋ ಮಾಡಿದ್ದೀನಿ ಮೇಕಪ್ದು. ಸೊ ಆಲ್ಮೋಸ್ಟ್ ಲೇಟ್ ಆಗೋಗ್ಬಿಟ್ಟಿತ್ತು. ಸೊ ಜಲ್ದಿ ಮಾಡ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ವ ಅದಕ್ಕೆ. ಸೊ ಬೇಗ ಮಾಡಿಕೊಂಡು ಒಂದು 10 ಮಿನಿಟ್ಸ್ ವೀಡಿಯೋನ ಇವಾಗ ಫಾಸ್ಟ್ ಮಾಡಿ 30 ಸೆಕೆಂಡ್ಸ್ ಮಾಡಿದ್ದೀನಿ. ಅಟ್ಲೀಸ್ಟ್ ನೀವು ನೋಡಲಿ ಅಂತ. 10 ಮಿನಿಟ್ಸ್ ವೀಡಿಯೋನ ನೀವು ಬರೀ ಮೇಕಪ್ಗೆ ಅಂತ ನೋಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಆಮೇಲೆ ನಾನು ಬ್ಲ್ಯಾಕ್ ಸ್ಯಾರಿಗೆ ಬಳೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ತೊಗೊಂಡೆ. ಸೊ ನನ್ನ ಸ್ಯಾರಿಯಲ್ಲಿ ಎಷ್ಟೊಂದು ಕಲರ್ಸ್ ಇತ್ತು. ಸೊ ಬಟ್ ನನಗೆ ಕಲರ್ ಬಳೆಗಳಕ್ಕಿಂತ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ಬೋದು ಈ ಸ್ಯಾರಿಗೆ ಅಂತ ಬ್ಲ್ಯಾಕ್ಗೆ ಗೋಲ್ಡ್ ಕಾಂಬಿನೇಷನ್ ತೊಗೊಂಡು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಹಾಕ್ಕೊಂಡೆ. ಅದಾದಮೇಲೆ ಇಯರಿಂಗ್ಸು ಚೈನ್ ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಜಾಸ್ತಿ ಗ್ರ್ಯಾಂಡಾಗೂ ಹಾಕ್ಕೊಳ್ಳಿಲ್ಲ, ಹಾಗಂತ ಸಿಂಪಲಾಗೂ ಹಾಕ್ಕೊಂಡಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಲ್ವಾ, ಸೊ ಅದಕ್ಕೆ ಹಾಕ್ಕೊಬೇಕು ಅಂತ ಆ್ಯಂಡ್ ಸ್ಯಾರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ಕೊಂಡೆ. ದೆನ್ ಏನಾದರೂ ಒಂದು ಹೇರ್ ಸ್ಟೈಲ್ ಹಾಕ್ಕೊಬೇಕಲ್ವ ಸ್ಯಾರಿಗೆ, ಅದಕ್ಕೆ ಯೋಚನೆ ಮಾಡಿ ದೆನ್ ಲೈಕ್ ಓಕೆ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ಹತ್ರ ಹಾಕಿಸ್ಕೊಂಡೆ. ನಮ್ಮಮ್ಮ ಸ್ವಲ್ಪ ನೀಟಾಗಿ ಕೂರಿಸ್ಕೊಂಡು ಹಾಕಿದ್ರು. ಹೆಂಗೆ ಕಾಣಿಸ್ತಾ ಇದೆ? ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಗಾಯ್ಸ್? ಹ್ಯಾಪಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು. ವಾವ್, ಕನ್ನಡದಲ್ಲಿ ಹೇಳ್ತಾ ಇದೆಯಾ? ಸೊ ಅಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಮುಂಚೆ ನಾಮ ಇಟ್ಕೊಂಡು ಹೋಗ್ಬೇಕಂತೆ. ಸೊ ಅಲ್ಲೆಲ್ಲರೂ ಇಟ್ಸ್ಕೊಂಡ್ವಿ. ಸೊ ಬೆಳಗ್ಗೆ ಆಗಿತ್ತಲ್ಲ, ಇನ್ನು ಯಾರೂ ನಾಷ್ಟ ಮಾಡಿರಲಿಲ್ಲ. ಅಟ್ಲೀಸ್ಟ್ ಕಾಫಿ ಟೀ ಏನಾದರೂ ಕುಡಿದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ದೇವಸ್ಥಾನದ ಹತ್ರ ಫುಲ್ ರಶ್ ಇತ್ತು. ಸೊ ರಶ್ ಏನಕ್ಕೆ ಅಂದರೆ ನಿನ್ನೆ ಡೇ 1ಅಲ್ಲಿ ನಾನು ಹೇಳಿದ್ದೆ ಅದು ಏಕಾದಶಿ ಇತ್ತು ಅಂತ. ಸೊ ಏಕಾದಶಿ ದಿನ ಜನ ಉಪವಾಸ ಇರ್ತಾರೆ. ಉಪವಾಸ ಇದ್ಬಿಟ್ಟು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದಿದ್ದಾದ್ಮೇಲೆ ಅವರು ಮಿಕ್ಕಿದ ಊಟ ತಿಂತಾ ಇದ್ದಿದ್ದಂತೆ ಆಮೇಲೆ. ಸೊ ಏಕಾದಶಿ ದಿನ ಉಪವಾಸ ಇದ್ದವ್ರು ಎಲ್ಲರೂ ಇವತ್ತು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಫುಲ್ ರಶ್ ಇತ್ತು, ನೋಡ್ತಾ ಇರ್ಬೋದು ನೀವೇ ಜನ ಹೆಂಗೆ ತುಂಬಿದ್ದಾರೆ ಅಂದರೆ ಯಪ್ಪ. ಸೊ ನಾನು ನಿನ್ನೆ ಡೇ 1 ವ್ಲಾಗಲ್ಲಿ ಹೇಳಿದಾಗೆ ಮೊದಲು ನಾವು ಮಂಚಾಲಮ್ಮ ಅವ್ರನ್ನ ದರ್ಶನ ಮಾಡ್ಕೊಬೇಕು, ಅದಾದಮೇಲೆ ರಾಘವೇಂದ್ರ ಸ್ವಾಮಿ ಅವ್ರನ್ನ ದರ್ಶನ ಮಾಡಬೇಕಲ್ವ. ಸೊ ಅದಕ್ಕೆ ನಾವು ಫಸ್ಟು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ರಾಘವೇಂದ್ರ ಸ್ವಾಮಿಯನ್ನು ಬೇಡ್ಕೊಂಡು ಒಳಗಡೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ನಾವು ನೈಟ್ಗೆ ಮಾರ್ನಿಂಗಿಗೆ ಎರಡೂ ನೋಡಿಬಿಟ್ರಿ. ಸೊ ನೈಟ್ ಫುಲ್ ಲೈಟಿಂಗ್ಸ್ ಇತ್ತು. ಬೆಳಗ್ಗೆ ಸೂರ್ಯ ಕಿರಣಗಳಲ್ಲಿ ನೋಡಿ ತುಂಬ ಖುಷಿಯಾಯಿತು. ಅಲ್ಲಿ ಎಷ್ಟೊಂದು ಜನ ಅವ್ರವ್ರ ಹರಕೆಗಳನ್ನು ತೀರಿಸ್ಕೊತಿದ್ರು. ಅಂದರೆ ಅದನ್ನೆಲ್ಲ ನೋಡಿದ್ರೆ ನನಗೆ ಅನ್ನಿಸ್ತಿತ್ತು ಲೈಕ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ಒಬ್ಬರು ಬೇಡ್ಕೊಂಡು ಅದಾದಮೇಲೆ ಅದನ್ನು ನೆರವೇರಿದಾದಮೇಲೆ ಬಂದು ಆ ಹರಕೆನ ತೀರಿಸ್ತಿದ್ರು. ಅಷ್ಟು ಫುಲ್ ಒಂದು ಭಕ್ತಿಯಿಂದ ತೀರಿಸ್ತಿದ್ರು. ಸೊ ಅದನ್ನೆಲ್ಲ ನೋಡಿ ಐ ಫೆಲ್ಟ್ ಲೈಕ್ ದೇವರು ತುಂಬ ಸ್ಟ್ರಾಂಗಾಗೇ ಇದ್ದಾರೆ ಅಂತ ಅನ್ನಿಸ್ತು ನನಗೆ. ಸೊ ಫೈನಲಿ ನಮ್ಮದೊಂದು ಸೆಲ್ಫಿ ವಿಡಿಯೋ ತೊಗೊಂಡೆ ಯಾರ್ಯಾರು ಹೋಗಿದ್ವಿ ಅಂತ. ದೆನ್ ನಾವು ನಾಷ್ಟಕ್ಕೆ ಹೊರಟ್ವಿ. ಸೊ ನಮ್ಮ ಬಾವಾಗೆ ಒಂದು ಸ್ಪಾಟ್ ಗೊತ್ತಿತ್ತಂತೆ, ತುಂಬ ಚೆನ್ನಾಗಿ ಮಾಡ್ತಾರಂತೆ ನಾಷ್ಟ ಅಲ್ಲಿ. ಸೊ ಆ ಒಂದು ಜಾಗಕ್ಕೆ ಹುಡ್ಕೊಂಡು
ಒಂದು 10 ಕಿಲೋಮೀಟರ್ಸ್ ಹುಡ್ಕೊಂಡು ಹೋಗಿದ್ದೀರಿ ದಟ್ ಒನ್ ಸ್ಪಾಟ್ಗೆ. ಬಟ್ ಹೋಗಿದ್ದಕ್ಕೂ ತುಂಬ ಸಾರ್ಥಕ ಆಯಿತು. ದ ಟೇಸ್ಟ್ ವಾಸ್ ವೆರಿ ನೈಸ್. ಅಲ್ಲಿನ ಊಟ ತುಂಬ ತುಂಬ ಚೆನ್ನಾಗಿತ್ತು. ಹೋಟೆಲ್ ತುಂಬ ಚಿಕ್ಕದಾಗಿತ್ತು, ಬಟ್ ದ ಟೇಸ್ಟ್ ಆ್ಯಂಡ್ ಅಲ್ಲಿದ್ದಿದ್ದ ಜನ, ಅಲ್ಲಿ ಮಾತಾಡ್ಸ್ತಾ ಇದ್ದಿದ್ದ ರೀತಿ, ದ ವೇ ದೇ ವರ್ ಟಾಕಿಂಗ್ ತುಂಬ ಚೆನ್ನಾಗಿತ್ತು. ದಟ್ ವಾಸ್ ಲಿಂಗಾಯತ್ಸ್ ಅವ್ರದ್ದು ಹೋಟೆಲ್ ಆಗಿತ್ತದು. ಸೊ ಅವ್ರು ಮಾಡ್ತಾಯಿದ್ದಿದ್ದು ಊಟ ಆಗಿರ್ಬೋದು, ಅದರ ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಸೊ ನೀವು ಯಾವತ್ತಾದರೂ ಮಂತ್ರಾಲಯಕ್ಕೆ ಬಂದರೆ ಸೊ ಇಲ್ಲಿ ಟ್ರೈ ಮಾಡಿ. ನಾಷ್ಟ ಮುಗಿಸ್ಕೊಂಡು ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರಿ ನಾವು. ಸೊ ಅಲ್ಲಿ ತುಂಬ ಫೇಮಸ್, ಮಂತ್ರಾಲಯ ಆದಮೇಲೆ ಈ ದೇವಸ್ಥಾನ ತುಂಬ ಫೇಮಸ್ ಅಂತೆ. ಆ್ಯಂಡ್ ಇಟ್ ಇಸ್ ಸ್ಟ್ರಾಂಗ್ ಕೂಡ ಅಂತ ಹೇಳಿದರು. ಒಂದು ಕಲ್ಲು ಬಂಡೆ ಮೇಲೆ ಆಂಜನೇಯದ್ದು ವಿಗ್ರಹನ ಕೆತ್ತಿದ್ದಾರೆ. ಸೊ ಅದನ್ನು ದೇವರು ಅಂತ ಪಾಲಿಸ್ತಿದ್ರು. ಸೊ ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಆಂಜನೇಯ ದೇವಸ್ಥಾನ ನನ್ನ ಫೇವ್ರೆಟ್ ಗಾಡ್, ನನ್ನ ಒಂದು ತುಂಬ 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 ಇಷ್ಟ. ನನಗೆ ಒಂದು ಪೀಸ್ ಸಿಗುತ್ತೆ, ಒಂದು ನಂಬಿಕೆ, ನನಗೆ ಜಾಸ್ತಿ ನಂಬಿಕೆ. ಸೊ ಅದಕ್ಕೆ ಆಂಜನೇಯ ದೇವಸ್ಥಾನ ಅಂದಮೇಲೆ ನನಗೆ ಫುಲ್ ಖುಷಿ ಆಗೋಯ್ತು. ಓಕೆ ಹೋಗೋಣ ಅಂತ. ಆ್ಯಂಡ್ ಹೋಗ್ತಾಯಿದ್ವಿ, ಒಂದು ಸ್ವಲ್ಪ ರಶ್ ಇತ್ತು, ಬಟ್ ಪರವಾಗಿಲ್ಲ ಹೋಗೋಣ ಅಂತ ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಒಳಗಡೆ. ಸೊ ಆಂಜನೇಯಂದು ಫೋಟೋ ಹಾಕಿದ್ದಾರೆ ಆ್ಯಂಡ್ ಆಲ್. ಸೊ ಇನ್ನೂ ಒಂದು ಸ್ವಲ್ಪ ಒಳಗಡೆ ಹೋಗ್ತಾ ಇದ್ದರೆ ದಟ್ ಕಲ್ಲಿನ ವಿಗ್ರಹದ್ದು ವಿಡಿಯೋ ಹಿಡಿಯೋವಾಗಿ ಇಲ್ಲ, ಬಟ್ ಅದು ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಚಿಕ್ಕದಾಗಿದ್ದೀನಿ, ಸ್ಲೋ ಮೋಷನಲ್ಲಿ ಹಾಕಿದ್ದೀನಿ ನೋಡಿ. ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಯಾವುದೋ ನದಿ ಹರಿತಿತ್ತು. ಸೊ ಯಾವ ನದಿ ಅಂತ ನನಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಇವರೆಲ್ಲರೂ ಓಕೆ ನದಿಯಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಡೋಣ ಅಂತ ಹೋದರು ಮಕ್ಕಳೆಲ್ಲ. ಅದೇ ಬಟ್ಟೆ ಒದ್ದೆ ಆಗಿಬಿಟ್ಟು ಇನ್ನು ರೂಮ್ಗೆ ಹೋಗೋ ತನಕ ಒದ್ದೆ ಆಗಿರುತ್ತೆ ಅಂತ ಆಡೋಕ್ಕೆ ಬಿಡಲಿಲ್ಲ ಯಾರು. ಸೊ ಅಟ್ಲೀಸ್ಟ್ ಬರೀ ಕಾಲಾದರೂ ಒದ್ದೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೂತ್ಕೊಂಡಿದ್ರು. ಸೊ ನಮ್ಮ ಸುನಿಯಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಆಗಿರ್ಬೋದು, ದೆನ್ ವಿಹಾನ್, ಲಿಯಾನ್, ದೈವಿಕ್, ಮೌಲ್ವಿಕ್ ಎಲ್ಲರೂ ಆಡ್ತಾಯಿದ್ರು. ಸೊ ಇಟ್ ವಾಸ್ ಸಮ್ ಫನ್ ಟೈಮ್, ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲರಿಗೂ ದಾಹ ಆಗೋಗ್ಬಿಟ್ಟಿತ್ತು. ಆ ಬಿಸಿಲಲ್ಲಿ ಯಪ್ಪ ಏನು ಬಿಸಿಲು ಗೊತ್ತಾಗೋರು, ಫುಲ್ ಬಿಸಿಲಂದರೆ ಬಿಸಿಲು. ಅದಕ್ಕೆ ತಂಪಾಗಿರಲಿ ಅಂತ ಮಜ್ಜಿಗೆ ತೊಗೊಂಡ್ವಿ. ಸೊ ತಣ್ಣಗೆ ಮಜ್ಜಿಗೆ ಕುಡ್ಕೊಂಡು ಹಾಗೆ ರೂಮ್ ಕಡೆ ಹೊರಟ್ವಿ. ಸೊ ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಇನ್ನೇನು ಹೊರಡೋದು ಮನೆಗೆ ಅಂತ ರೂಮ್ಗೆ ಹೊರಟ್ವಿ. ಯಾವಾಗಲೂ ಸಾವು ನಮ್ಮ ಬೆನ್ನಿಂದ ಬರ್ತಾ ಇರುತ್ತೆ. ಯಾವಾಗ ಅದು ನಮ್ಮನ್ನು ಓವರ್ಟೇಕ್ ಮಾಡುತ್ತೋ ನಾವು ಯೂಟರ್ನ್ ಹಾಕ್ಬೇಕು. ಅರ್ಥ ಆಗಲಿಲ್ಲ. ಯಾವಾಗಲೂ ಅದು ನಮ್ಮ ಚೇಸ್ ಮಾಡ್ತಾನೇ ಇರ್ತೈತೆ. ನಾವು ಹುಟ್ದಾಗಿಂದಾನು ಸಾವು ಅನ್ನೋದು ನಮ್ಮನ್ನು ಚೇಸ್ ಮಾಡ್ತಾನೇ ಇರುತ್ತೆ. ಯಾವತ್ತು ಅದು ನಮ್ಮನ್ನು ಓವರ್ಟೇಕ್ ಮಾಡುತ್ತೋ ನಾವು ಅಲ್ಲಿಗೆ ಯೂಟರ್ನ್ ಹೊಡೆದ್ಬಿಡ್ಬೇಕು. ಅವಾಗ ಅದು ಮತ್ತೆ ನಾವು ಹಿಂದೆ ಹಾಕ್ತೀವಿ. ಅಲ್ಲ, ನೀನೇನೋ ಹೇಳಿದಾರೆ, ಅದನ್ನ ಮುಂದೆ ಬಂದಾಗ ನಾವು ಅದಕ್ಕೆ ಬೆನ್ ತೋರಿಸ್ಬೇಕು. ಬೆನ್ ತೋರಿಸ್ಕೊಂಡು ಬಂದ್ಬಿಡ್ಬೇಕು, ತಿಳ್ಕೊಂಡು ವಾಪಸ್ ತಿಳ್ಕೊಂಡು. ಸಾವು ಬಗ್ಗೆ ಎಷ್ಟೊಂದು ತಿಳ್ಕೊಂಡಿದ್ಯಲ್ಲ ಅಣ್ಣ. ಅವ್ನು ಇಷ್ಟಪಡೋಳು ಅಂದ್ರೆ ಮದುವೆ ಆದ್ರೆ ಅವನೇ ಬಾವಿಗೆ ಬಿದ್ದಂಗೆ. ಅವ್ನು ಮದುವೆ ಆದ್ರೆ ಬಾವಿಗೆ ನಡ್ಕೊಂಡು ಬಿದ್ದಂಗೆ. ಆಯ್ತು, ಯಾಕೆ ಹುಡುಗರೇ ಇದ್ ಮಾಡ್ಬೇಕು? ಹುಡುಗಿರು ಬೀಳ್ತಾರೆ, ಎಲ್ಲಿ ಬೀಳ್ತಾರೆ? ಏನ್ ಬೀಳ್ತಾರೆ? ಬಾವಿ ಅಲ್ಲ, ಗಂಡಸರು ಜೀವನದಲ್ಲೆಲ್ಲ ಬರೀ ತ್ಯಾಗನೇ ಮಾಡಿರೋದು. ಓ, ಏನ್ ಬಲೆ ತ್ಯಾಗ ಮಾಡ್ಬಿಟ್ಟಿದೀರ ಹೇಳ್ರಪ್ಪ. ಹೌದು, ಮದುವೆ ಆಗುವಂತ ಅಪ್ಪ ಮುಂದ್ರು ಆಗ್ತೀರಿ, ಬಾವಿ ಅಂತ ಗೊತ್ತಿದ್ರು ಕೂಡ ಹಳ್ಳಕ್ ಬೀಳ್ತೀರಿ. ಓಹೋ, ಹಲೋ ನಾನು ಇಟ್ಕೊಂಡಲ್ಲಾದ್ರೂ ಇರ್ತೀನಿ ನೋಡು. ಸೊ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಸೊ ರೂಮ್ಗೆ ಎಲ್ಲರೂ ಬಂದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದ್ರಿ. ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅಕ್ಕ ನಮಗೆ ವಾಟರ್ ಮೆಲನ್ ತಂದಿದ್ರು. ಸೊ ಅದನ್ನು ಕಟ್ ಮಾಡಿಕೊಂಡು ರೂಮಲ್ಲೇ ತಿನ್ನೋದು ಸ್ಟಾರ್ಟ್ ಮಾಡಿದ್ರಿ. ಎಲ್ಲರೂ ತಿಂತಾಯಿದ್ರು, ತುಂಬ ಸ್ವೀಟಾಗಿತ್ತು. ನನಗಂತೂ ತುಂಬ ಇಷ್ಟ ಕಲ್ಲಂಗಡಿ ಹಣ್ಣು. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಬಂದ್ವಿ. ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪಕ್ಕದಲ್ಲೇ ತುಂಬ ಚೆನ್ನಾಗಿತ್ತು ಊಟಗಳಂತ. ನಿನ್ನೆ ನೈಟ್ ಅಲ್ಲೇ ತಿಂದಿದ್ರಿ ನಾವು. ಸೊ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು ಅಂತ ಹುಡ್ಕೊಂಡು ಮತ್ತೆ ಅದೇ ಹೋಟೆಲ್ಗೆ ಹೋದ್ವಿ ನಾವು. ಸೊ ಅಲ್ಲೆಲ್ಲ ಊಟ ಮಾಡ್ತಾಯಿದ್ರಿ, ಮಾತಾಡಿಕೊಂಡು. ಆ್ಯಂಡ್ ದಟ್ ಕಲರ್ ಬೋಟೀಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇಟ್ ರಿಮೈಂಡೆಡ್ ಮೀ ಆಲ್ ಮೈ ಚೈಲ್ಡ್ಹುಡ್. ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ರಲ್ವ ಕೈಗೆಲ್ಲ ಹಾಕ್ಕೊಂಡು.
ಸೊ ತುಂಬ 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 ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಮನೆಗೆ ಹೊರಟ್ವಿ ಆ್ಯಂಡ್ ದಿಸ್ ವಾಸ್ ದ ಬೆಸ್ಟ್ ಸನ್ಸೆಟ್. ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಯಪ್ಪ ಸನ್ಸೆಟ್, ದ ಪರ್ಫೆಕ್ಟ್ ಸನ್ಸೆಟ್. ನೀನೇ ತಾನೇ ನ್ಯಾಚುರಲ್ ನ್ಯಾಚುರಲ್ ಅಂತ ನ್ಯಾಚುರಲ್ ಇರ್ಬೇಕು, ಇಷ್ಟು ನ್ಯಾಚುರಲ್. ಅಷ್ಟೇ ಇಟ್ಕೊಂಡಲ್ಲ. ಅದಾದಮೇಲೆ ಹೋಗ್ತಾ ದಾರಿಯಲ್ಲಿ ಕಾಫಿ ಟೀ ಅಂತ ನಿಲ್ಲಿಸಿದ್ರು. ಸೊ ಈ ಟೈಮಲ್ಲಿ ನಾನು ಓದ್ಕೊತಿದ್ದೆ. ಸೊ ನಾನು ಇರಲಿಲ್ಲ ಅಲ್ಲಿ, ನಮ್ಮ ಅತ್ತಿಗೆ ಕೈಯಲ್ಲಿ ವೀಡಿಯೋ ಮಾಡಿಸ್ದೆ. ನಾನು ಅದೇ ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ ಅಂತ ಹೇಳಿದ್ನಲ್ವಾ, ಸೊ ಕುತ್ಕೊಂಡು ಕಾರಲ್ಲಿ ಓದ್ಕೊತಾ ಇದ್ದೆ ನಾನು. ನಮ್ಮ ಅತ್ತಿಗೆ ವೀಡಿಯೋ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ನಮ್ಮ ಅತ್ತಿಗೆಗೆ. ಸೊ ಕಾಫಿಗೆ ಅಂತ ನಿಲ್ಲಿಸಿ ಎಲ್ಲರೂ ಕಾಫಿ, ಮಕ್ಕಳು ಹಾಲೆಲ್ಲ ಕುಡಿದ್ರು. ಅದಾದಮೇಲೆ ದೆನ್ ವಿ ಲೆಫ್ಟ್. ದಾರಿಯಲ್ಲಿ ಫುಲ್ ಸಾಂಗ್ಸ್ ಎಲ್ಲ ಕೇಳಿಸ್ಕೊಂಡು ಈ ಕಡೆ ನಾನು ಓದ್ಕೊಂಡು ಏನೇನೋ ದಬ್ಬಾಕ್ಕೊಂಡು ಹೋದ್ವಿ. ದೆನ್ ಕಮ್ಸ್ ಡಿನ್ನರ್. ಸೊ ಡಿನ್ನರ್ಗೆ ನಾನ್ ವೆಜ್ಜೇ ಬೇಕು ಅಂತ ಹುಡ್ಕೊಂಡು ಹೋದ್ವಿ. ನಾವು ಬೇರೆ ಯಾವುದೂ ಅಂಗಡಿ ಸಿಗಲಿಲ್ಲ ಅಂತ ತುಂಬ ಲೇಟ್ ಆಗೋಯಿತು, ಆಲ್ಮೋಸ್ಟ್ 10 o'clock ಆಗೋಗ್ಬಿಟ್ಟಿತ್ತು. ಸೊ ಯಾವುದೋ ಒಂದು ಅಂಗಡಿ ತೆಗ್ದಿತ್ತಪ್ಪ ಸದ್ಯ ಅಂತ ನಾನ್ ವೆಜ್ಜೇ ಸಿಕ್ತು. ಸೊ ಎಲ್ಲ ಕೂತ್ಕೊಂಡು ಚೆನ್ನಾಗಿ ತಿಂದರು ನಾನ್ ವೆಜ್ಜು. ಸೊ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 10:30, 11 ಆಗಿತ್ತು ಅನಿಸುತ್ತೆ. ಬಿಟ್ಟಿರ್ತಾರೆ ಅದಕ್ಕೆ ಸಿಮೆಂಟ್ ಅದು ಸಿಮೆಂಟ್. ಸೊ ನಮ್ಮನೆ ಹತ್ರ 2 o'clock midnight ಈ ಥರ ಇರುತ್ತೆ, ಫುಲ್ ಗೋಲ್ಡನ್ ಲೈಟಲ್ಲಿ ಸ್ಟ್ರೀಟ್ ಲೈಟ್. ಸೊ ಫೈನಲಿ ಐ ಆಮ್ ಕಂಪ್ಲೀಟಿಂಗ್ ಮೈ ವ್ಲಾಗ್. ಸೊ ಆಲ್ಮೋಸ್ಟ್ ಬೆಳಗಿನ ಜಾವ 2 o'clock ಮನೆ ರೀಚ್ ಆಗಿದ್ದೀವಿ. ಈಗ ಜಸ್ಟ್ ಬಂದೆ ನಾನು. ಚಳಿ ಆಗ್ತಾಯಿದೆ, ಮೈ ಗಾಡ್. ಸೊ ಚೆನ್ನಾಗಿತ್ತು 2 days, ಇಟ್ ವಾಸ್ ವೆರಿ ನೈಸ್. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thank you so much for watching and I love you guys. Bye bye. See you guys in the next video.